ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಧರ್ಮಕ್ಕೆ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿ ಓಂ. ಕ್ಷೇತ್ರ ದರ್ಶನದಿಂದ ಮಹಾಪುಣ್ಯ ಲಭಿಸುತ್ತೆ ಅನ್ನೋದು ಇಲ್ಲಿ ನಮಗೆ ಸತ್ಯ ಆಗಿದೆ. ನಾವು ಕರ್ನಾಟಕದಿಂದ ಕಾಶಿ ಯಾತ್ರೆ ಮತ್ತು ಪ್ರಯಾಗ್ ಯಾತ್ರೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಂಜುನಾಥ ಸ್ವಾಮಿಗಳು ಸಿಕ್ಕರು, ಹಾಗೆ ರಾಮಗಿರಿಜಿ ಮಹಾರಾಜ್ ಸಿಕ್ಕರು. ಇವರಿಂದ ನಾವಿವತ್ತು ಸನಾತನ ಧರ್ಮದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಸನಾತನ ಧರ್ಮ ಭಾರತದ ಕ್ಷೇತ್ರದಲ್ಲಿ ಸನಾತನ ಧರ್ಮ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ಷೇತ್ರವನ್ನು ಮಾಡಿರ್ತಕ್ಕಂಥದ್ದು. ಭಾರತದಲ್ಲಿ ಸನಾತನ ಧರ್ಮ ಅಂತಕ್ಕಂಥದ್ದು ಸಾಧು ಸಂತರಿಂದ ತುಂಬಿರ್ತಕ್ಕಂಥ ಒಂದು ಸನಾತನ ಧರ್ಮ. ಸನಾತನ ಒಂದು ವ್ಯವಸ್ಥೆಯನ್ನು ಉಜ್ವಲವಾಗಿ ಬೆಳೆಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯ. ಇವತ್ತು ಭಾರತ ಮಾತೆಯ ಮಡಿಲಲ್ಲಿ ಗೋಮಾತೆಯ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸ್ತಕ್ಕಂಥ ನಾಗಾ ಸಾಧುಗಳಿರ್ಬೋದು, ಸಂತರಿರ್ಬೋದು, ಮಹಾತ್ಮರಿರ್ಬೋದು, ಮಠಮಾನ್ಯಗಳಿರ್ಬೋದು, ಇವೆಲ್ಲವೂ ಸಹಿತ ಈ ಒಂದು ಗೋರಕ್ಷಣೆಗೆ ಅಡಿಯಾಗಿರ್ತಕ್ಕಂಥದ್ದು ನಮ್ಮ ಭಾರತ ಮಾತೆಯ ಒಂದು ಶಕ್ತಿ ಇದು. ಹಾಗೆ ಭಾರತದ ಒಂದು ವ್ಯವಸ್ಥೆಯನ್ನು ಕಟುಭದ್ರವಾಗಿ ನಾವು ನಿಲ್ಲಿಸಲಿಕ್ಕೆ ಒಂದು ಸ್ಥಿರವಾದ ಒಂದು ವ್ಯವಸ್ಥೆ ಬೇಕು ಅಂತಂದರೆ ಅದು ಪಡೆ ಎಂಥದ್ದು ಬೇಕು ಅಂದರೆ ಸಾಧುಗಳ ಪಡೆ ಬೇಕು. ಸಾಧುಗಳ ಪಡೆ ಇದ್ದರೆ ಮಾತ್ರವಾಗಿಯೇ ಸಾಧ್ಯ. ಆ ಒಂದು ಸಾಧುಗಳ ಪಡೆಯನ್ನು ಕಟ್ಟಲಿಕ್ಕೆ ನಮ್ಮ ನುಗ್ಗೇಳಿ ಶ್ರೀಗಳು ನಮಗೆ ಅಡಿಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಾವು 20,000 ಜನರು ಸಾಧುಗಳನ್ನು ಸಂದರ್ಶಿಸಿ ಅವರನ್ನು ಹಿಂದುತ್ವದ ವ್ಯವಸ್ಥೆಯಲ್ಲಿ ತಂದು ಗೋರಕ್ಷಣೆಗಾಗಿ ನಿಲ್ಲಿಸಿರ್ತಕ್ಕಂಥ ಒಂದು ಏಕೈಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಉಭಯ ಶ್ರೀಗಳು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಮಂಜುನಾಥ ಶ್ರೀಗಳು ಮಧ್ಯಪ್ರದೇಶಕ್ಕೆ ಬಂದು ಒಂದು ಆಶ್ರಮವನ್ನು ಕಟ್ಟಿ ಆಶ್ರಮವನ್ನು ನೆಲೆಗೊಂಡು ನಮ್ಮ ಕರ್ನಾಟಕದವರಿಗೆ ಅನ್ನ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಪುಣ್ಯ ನಮಗೆ ಕರ್ನಾಟಕದಲ್ಲಿ ಸಿಗ್ತಕ್ಕಂಥದ್ದು ಮಹಾಪುಣ್ಯ. ಅದರಲ್ಲಿಯೂ ಸಹಿತ ಅವ್ರ ಗಾಡಿ ಮೇಲೆ ನಾವು ಇವತ್ತು ನೋಡಿ ತುಂಬ ಖುಷಿ ಆಯಿತು. ಬಸವಣ್ಣನವರ ಫೋಟೋವನ್ನು ನೋಡಿದ್ವಿ, ಭಾವಚಿತ್ರವನ್ನು ನೋಡಿದ್ವಿ. ಆ ಭಾವಚಿತ್ರವನ್ನು ನೋಡಿ ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಬಸವಣ್ಣನವರ ಕ್ಷೇತ್ರದಲ್ಲಿ ದರ್ಶನ ಮಾಡಿ ಮತ್ತು ದೀಕ್ಷೆ ತಗೊಂಡಾಗ ಎಷ್ಟು ಖುಷಿಯಾಗಿತ್ತು, ಅಷ್ಟೇ ಖುಷಿ ನಮಗೆ ಇಲ್ಲಿ ಬಸವಣ್ಣನವರು ನೋಡಿ ಆಯಿತು. ಅದೇ ರೀತಿಯಲ್ಲಿ ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಸಹಿತ ಗೋರಕ್ಷೆ ಮತ್ತು ಗೋ ರಕ್ಷಾ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಅಡಿಯಾಗಬೇಕು. ಅದರ ಜೊತೆಗೆ ಈ ಕ್ಷೇತ್ರವನ್ನು ಒಂದು ವ್ಯವಸ್ಥಿತವಾಗಿ ಬೆಳೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಮಂಜುನಾಥ ಸ್ವಾಮಿಯವರಿಗೆ ತಮ್ಮ ಸಹಕಾರ ಮತ್ತು ಸಹಾಯವನ್ನು ಕೊಟ್ಟು ಸಹಕರಿಸಿ ಬಸವಣ್ಣವ್ರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತೀನಿ.